ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಏನು ಖುಷಿಯಾಗಿರುತ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ತಪ್ಪಿಸಿ ಯಾದರೂ ಬದುಕಬಹುದು, ಆದರೆ ಮೇಲಿನ ಭಗವಂತನ ಕಣ್ಣು ತಪ್ಪಿಸಲು ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅದರಿಂದ ಇನ್ನೊಬ್ಬರ ಖುಷಿಗೆ ನೆಮ್ಮದಿಗೆ ಬೆಂಕಿ ಹಚ್ಚಕ್ಕೆ ಯಾವತ್ತೂ ಹೋಗಬೇಡಿ. ನಾವು ಏನೇ ಹೇಳಿದ್ರು ದಿಟ ಹೇಳಿ, ಸುಳ್ಳು ಹೇಳೋದನ್ನು ಕಲಿಬೇಡಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಆದಿಲಕ್ಷ್ಮಿ ಗೂಬೆ ಕಲ್ಲಮ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಣ. ದೇವತೆಗಳೆಲ್ಲರೂ ಭೂಲೋಕಕ್ಕೆ ಸಂಚರಿಸಲು ಬರುತ್ತಿದ್ದರು. ಒಮ್ಮೆ ಬಂದಾಗ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ತಮ್ಮನ್ನು ಸೃಷ್ಟಿ ಮಾಡಿದ ಕೃತಜ್ಞತೆಗಾಗಿ ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮನ್ನು ವಾಹನ ಮಾಡಿಕೊಳ್ಳಬೇಕಾಗಿ ದೇವರುಗಳನ್ನು ಬೇಡಿಕೊಂಡವು. ಎಲ್ಲ ದೇವರುಗಳು ಅವರಿಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡರು. ಈಶ್ವರನ ಋಷಭ, ವಿಷ್ಣು ಗರುಡ, ಹಾಗೆ ಬ್ರಹ್ಮನು ಹಂಸ ಪಕ್ಷಿ, ದೇವರಾಜ ಇಂದ್ರ ಐರಾವತ ಆನೆ, ಪಾರ್ವತಿ ದೇವಿ ಸಿಂಹ, ಸರಸ್ವತಿ ನವಿಲು, ಗಣಪತಿ ಇಲಿ, ಸುಬ್ರಹ್ಮಣ್ಯ ನವಿಲು, ಹೀಗೆ ಎಲ್ಲರೂ ತಮಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಲಕ್ಷ್ಮೀ ದೇವಿಯು ಸರಿ ಬಂತು. ಉಳಿದಿದ್ದ ಪ್ರಾಣಿ ಪಕ್ಷಿಗಳು ನಾ ಮುಂದು ತಾ ಮುಂದು ಎಂದು ಲಕ್ಷ್ಮಿಗೆ ವಾಹನವಾಗಲು ಮುಂದೆ ಬಂದವು. ಆ ಲಕ್ಷ್ಮಿಗೆ ಗೊಂದಲವಾಯಿತು. ನನಗೆ ಸ್ವಲ್ಪ ಸಮಯ ಕೊಡಿ, ಕೆಲವು ದಿನಗಳು ಬಿಟ್ಟು, ಅಂದರೆ ಕಾರ್ತೀಕ ಮಾಸದ ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ಬರುತ್ತೇನೆ. ನಮಗೆ ಇಷ್ಟವಾದವನ್ನು ನನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದಳು. ಲಕ್ಷ್ಮಿ ಮಾತು ಕೊಟ್ಟಂತೆ ಅಮಾವಾಸ್ಯೆಯ ತಡರಾತ್ರಿ ಕತ್ತಲು. ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ. ಹೊತ್ತಿನಲ್ಲಿ ಬರುತ್ತಾಳೆ. ಅದಾಗಲೇ ಕೆಲವು ಪ್ರಾಣಿಗಳು ಮಲಗಿದ್ದವು, ಮತ್ತೆ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಕತ್ತಲೆಯಲ್ಲಿ ಕಾಣಿಸದೆ ಒಳಗಿದ್ದವು. ಆದರೆ ರಾತ್ರಿ ಹೊತ್ತು ಸಂಚರಿಸುವ ಗೂಬೆ ತೀಕ್ಷ್ಣವಾದ ಕಣ್ಣುಗಳನ್ನು ಅದು ದೂರದಿಂದಲೇ ಲಕ್ಷ್ಮೀ ಬರುವುದನ್ನು ಗುರುತಿಸಿ ಓಡಿವಾಗಿ ಲಕ್ಷ್ಮಿಯ ಮುಂದೆ ಬಂದು, ಅಮ್ಮ, ನನ್ನನ್ನೇ ವಾಹನವಾಗಿ ಮಾಡಿಕೊಳ್ಳಿ ಎಂದು ಬೇಡಿಕೊಂಡಿತು. ಲಕ್ಷ್ಮಿ ಗೂಬೆಯನ್ನು ನೋಡಿದಳು. ಸರಿ, ರಾತ್ರಿಯಲ್ಲಿ ಲಕ್ಷ್ಮಿ ಬಂದಾಗ ಮೊದಲು ಬಂದು ಸ್ವಾಗತ ಮಾಡಿದ್ದು ಗೂಬೆ. ಅದರ ಕಣ್ಣು ದುಂಡೆಗೆ ನಾಣ್ಯದಂತೆ ಒಳೆಯುತ್ತಿತ್ತು. ಆಚೀಚೆ ಚಲಿಸದೆ ಆ ಒಂದು ಕಡೆ ಸ್ಥಿತಪ್ರಜ್ಞವಂತೆ ಸ್ಥಿರವಾಗಿತ್ತು. ಅಮಾವಾಸ್ಯೆಯ ಕತ್ತಲೆಯಲ್ಲೂ ಅದರ ಕಣ್ಣು ದೂರದ ತನಕ ಕಾಣುತ್ತದೆ. ಹಾಗೂ ಇದು ರಾತ್ರಿ ಸಂಚಾರ ಮಾಡುವ ಪಕ್ಷಿ. ಇದನ್ನೆಲ್ಲ ನೋಡಿ ತೃಪ್ತಿಗೊಂಡ ಲಕ್ಷ್ಮಿ ಸಂತೋಷಗೊಂಡು ಗೂಬೆಗೆ ತಿಳಿದಳು. ಎಲ್ಲರಿಗಿಂತ ಮೊದಲು ಬಂದು ಸ್ವಾಗತಿಸ ನೀನೇ ನನ್ನ ವಾಹನವಾಗು ಎಂದು ಗೂಬೆಗೆ ಹೇಳಿ ತನ್ನ ವಾಹನ ಮಾಡಿಕೊಂಡಳು. ಅಂತೂ ಲಕ್ಷ್ಮೀದೇವಿಯ ಕೃಪೆಯಿಂದ ಗೂಬೆ ಸಂಪತ್ತು, ಸುಖ, ಸಮೃದ್ಧಿಯ ಶಕುನದ ಪಕ್ಷಿಯಾಯಿತು. ಆದರೂ ಗೂಬೆಯನ್ನು ಅಪಶಕುನದ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಲಕ್ಷ್ಮಿಯ ಕೃಪೆಯಿಂದ ಶುಭ ಶಕುನದ ಪ್ರತೀಕವಾದ ಗೂಬೆ ಲಕ್ಷ್ಮಿಯ ಅಕ್ಕ ಜ್ಯೇಷ್ಠ ಲಕ್ಷ್ಮಿ, ದರಿದ್ರ ಲಕ್ಷ್ಮಿಯನ್ನು ಇದು ಪ್ರತಿನಿಧಿಸುವುದರಿಂದ ಗೂಬೆಯು ಅಪಶಕನವೂ ಆಗಿದೆ. ಆದಿಲಕ್ಷ್ಮಿ ಗೂಬೆಗೂ ಗೂಬೆ ಕಲ್ಲಮ್ಮ ಎಂಬ ದೇವಸ್ಥಾನವಿದ್ದು ದೂರದಿಂದ ಭಕ್ತಾದಿಗಳು ಬಂದು ದರ್ಶನ ಪಡೆಯುತ್ತಾರೆ. ದೇವಸ್ಥಾನ ಕಟ್ಟಲು ಕಾರಣ ಬಹಳ ಹಿಂದಿನ ಕತೆ. ಬೆಂಗಳೂರಿನ ಸಮೀಪ ಎಂಟಗಾನಹಳ್ಳಿಯಲ್ಲಿ ಕರಿಕಲ್ಲಿನ ಕಪ್ಪು ಬಂಡೆ ಇತ್ತು. ಅದರ ಮೇಲೆ ನೂರಾರು ಗೂಬೆಗಳು ವಾಸ ಮಾಡುತ್ತಿದ್ದವು. ಕ್ರಮೇಣ ಗೂಬೆ ಕಲ್ಲು ಎಂದೇ ಹೆಸರಾಯಿತು. ಇದರಲ್ಲಿ ದೈವಿಕ ಶಕ್ತಿ ಇದೆ ಎಂದು ಹಳ್ಳಿಯವರ ನಂಬಿಕೆ. ಆ ಕಾಲದಲ್ಲಿ ಜನಗಳು ಕಾಡಿನಲ್ಲಿ ದೊರೆಯುವ ಸೌದೆ, ಜೇನು, ಗೆಡ್ಡೆಗೆಣಸುಗಳು, ಹಣ್ಣುಗಳು ಇವುಗಳಿಂದಲೇ ಜೀವನ ಸಾಗುತ್ತಿದ್ದರು. ಇದನ್ನು ತರಲು ದೂರದ ಕಾಡಿಗೆ ಹೋಗಬೇಕಿತ್ತು. ಕಳ್ಳ ಕಾಕರ ಭಯ ಇತ್ತು. ಒಮ್ಮೆ ದೈವ ಪ್ರೇರಣೆಯಂತಾಯಿತು. ಹಳ್ಳಿಯ ಜನಗಳು ಗೂಬೆಗಳು ವಾಸ ಮಾಡಿ ಕೊಂಡಿದ್ದ ಕಪ್ಪು ಬಂಡೆಗೆ ಕಾಡಿಗೆ ಹೋಗುವ ಮೊದಲು ಪೂಜೆ ಸಲ್ಲಿಸಿ ಊರಿನ ಕಡ್ಡಿ ಹಚ್ಚಿ ಪ್ರಾರ್ಥಿಸಿ ಹೋಗುವ ರೂಢಿ ಮಾಡಿಕೊಂಡರು. ಅದೇನೋ ಚಮತ್ಕಾರ ಎಂಬಂತೆ ಪ್ರಾರ್ಥಿಸಿ ಹೋದವರು ವಿರಾಳದಿಂದ ಕಟ್ಟಿಗೆ ಹೊರಗಳನ್ನು ಹಾಗೂ ಪ್ರಾಣಿ ಬೇಟೆಯನ್ನು ಆತಂಕ ಭಯಗಳಿಲ್ಲದೆ ತರುತ್ತಿದ್ದರು. ವ್ಯಾಪಾರವು ಚೆನ್ನಾಗಿ ಆಗುತ್ತಿತ್ತು. ಇದು ಬಾಯಿಯಿಂದ ಬಾಯಿಗೆ ಹರಡಿ ಕಾಡಿಗೆ ಹೋಗುವುದನ್ನೆಲ್ಲ ಕಲ್ಲು ಬಂಡೆಗೆ ನಮಸ್ಕರಿಸಿ ಹೋಗುವ ಪದ್ಧತಿ ಬೆಳೆಯಿತು. ಆ ದಿನಗಳು ಚೋಳ ರಾಜ್ಯದಿಂದ ಬರುವ ವ್ಯಾಪಾರಿಗಳು ಬಂಡಿಗಳಲ್ಲಿ ಮುತ್ತು ರತ್ನ ತುಂಬಿಕೊಂಡು ಊರಿಂದ ಊರಿಗೆ ಸಂಚರಿಸುತ್ತಾ ವ್ಯಾಪಾರ ಮಾಡುತ್ತಿದ್ದರು. ಹೀಗೊಮ್ಮೆ ಮುತ್ತು ರತ್ನ ತುಂಬಿಕೊಂಡು ಬಂಡಿಯಲ್ಲಿ ಶಾಂತ ಸ್ವರೂಪಿಯಾದ ಆದಿಲಕ್ಷ್ಮಿಯು ಬಂಡೆಕಲ್ಲಿನ ಸಮೀಪವಿದ್ದ ಮುತ್ತುಗದ ಮರದಲ್ಲಿ ಹೋಗಿ ಸೇರಿಕೊಂಡಳಂತೆ. ಈ ರೀತಿಯಾಗಿದ್ದು ಭಕ್ತರೊಬ್ಬರಿಗೆ ಪ್ರೇರಣೆಯಾಗಿ ದೇವಸ್ಥಾನ ಕಟ್ಟಿಸಿ ಕ್ರಮೇಣ ಪೂಜೆ, ನೈವೇದ್ಯ, ಮಂಗಳಾರತಿ ಹೀಗೆ ನಡೆಯುತ್ತಾ ಬಂದಿತು. ಭಕ್ತಾದಿಗಳು ಬರತೊಡಗಿತು. ಹೀಗೆ ಕೆಲವು ವರ್ಷ ಕಳೆಯಿತು. ರಸ್ತೆ ಅಗಲೀಕರಣಕ್ಕಾಗಿ ಈ ದೇವಸ್ಥಾನವನ್ನು ಬೇರೆ ಕಡೆ ಬದಲಾಯಿಸಲು ಇಂಜಿನಿಯರ್ ಪ್ಲಾನಿನಂತೆ ಸಿಬ್ಬಂದಿಗಳಿಬ್ಬರು ಪ್ರಯತ್ನಿಸಲು ಹೊರಟಾಗ ಅವರ ಎರಡು ಕಣ್ಣುಗಳು ಉರಿಯಲು ತೊಡಗಿ ಸ್ಪಷ್ಟವಾಗಿ ಕಾಣಿಸ್ತಂತಾಯಿತು. ಕೂಡಲೇ ಹೆದರಿ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದರು. ಆ ಹೊತ್ತಿಗೆ ಅಲ್ಲಿ ನಿಂತ ಒಬ್ಬ ಬಾಲಕನ ಮೈ ಮೇಲೆ ದೇವಿ ಬಂದು, ಇದು ನನ್ನ ಕ್ಷೇತ್ರ. ಈ ದೇವಾಲಯವನ್ನು ಎಲ್ಲಿಗೂ ಬದಲಾಯಿಸಬೇಡಿ. ನಾನು ಇಲ್ಲಿಯೇ ನೆಲೆಸಿ ಬರುವ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತೇನೆ. ಅದರ ಕಷ್ಟ ಕಾರ್ಪಣ್ಯಗಳನ್ನು
ದೂರ ಮಾಡುತ್ತೇನೆ ಎಂದಳು. ಅದೇ ಪ್ರಕಾರ ದೇವಾಲಯವನ್ನು ಎಲ್ಲಿಗೂ ಬದಲಾಯಿಸದೆ ಅದನ್ನೇ ಅಭಿವೃದ್ಧಿಪಡಿಸಲು ಮುಂದಾದರು. ಇದಾಗಿ ಕೆಲವು ದಿನಗಳಲ್ಲಿ ಅವರ ಕಣ್ಣು ಮೊದಲಿನಂತೆ ಸರಿಹೋಯಿತು. ಈ ಘಟನೆಗಳ ನಂತರ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ. ದೂರದಿಂದ ಬಂದವರು ಆದಿಲಕ್ಷ್ಮಿ ಅಂಶದ ಗೂಬೆ ಕಲ್ಲಮ್ಮನಲ್ಲಿ ಮದುವೆ, ಮನೆ, ಮಕ್ಕಳು, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹೊಲ ಗದ್ದೆ ಹೀಗೆ ಹಲವಾರು ರೀತಿಯ ಹರಕೆಯನ್ನು ಹೇಳಿಕೊಟ್ಟು ಕಳಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶೇಷವಿದೆ. ಗರ್ಭಗುಡಿಯ ಹೊರಭಾಗದಲ್ಲಿ ಗೋಡೆ ಮುಂದೆ ನಿಂತು ₹1 ಅಥವಾ ₹2 ಕಾಯಿಯನ್ನು ಕೈಯಲ್ಲಿ ಹಿಡಿದು ತಮ್ಮ ಮನದ ಬಯಕೆಯನ್ನು ಏನಿದೆಯೋ ಅದನ್ನು ನೆರವೇರಿಸಲು ತಾಯಿ ಎಂದು ಬೇಡಿಕೊಂಡು ಆ ಕಾಯಿನನ್ನು ಗೋಡೆಗೆ ಅಂಟಿಸಿದರೆ ಕೆಲಸ ಆಗುತ್ತದಂತೆ ತಕ್ಷಣ ಅಂಟಿಸಿಕೊಳ್ಳುತ್ತಾರೆ. ನಿಧಾನ ಆಗುವಂತಿದ್ದರೆ 1-2 ಸಲಕ್ಕೆ ಅಂಟುತ್ತದೆ. ಕೆಲಸ ಆಗುವುದಿಲ್ಲ ಎಂದಾದರೆ ಎಷ್ಟೇ ಅಂಟಿಸಿದರೂ ಅಂಟುವುದಿಲ್ಲ. ಈ ರೀತಿ ಭಕ್ತರು ತಮ್ಮ ಅಪೇಕ್ಷೆಯನ್ನು ದೇವಿಯನ್ನು ಪ್ರಾರ್ಥಿಸಿ ತಿಳಿದುಕೊಳ್ಳುತ್ತಾರೆ. ಹಾಗೆಯೇ ಕೆಲವು ಮುಖ್ಯ ಕೆಲಸಗಳು, ವಿವಾಹ, ಮಕ್ಕಳು, ಮನೆ, ಉದ್ಯೋಗ ಇಂಥ ಕೆಲಸಗಳು ದೇವಿಯನ್ನು ಪ್ರಾರ್ಥಿಸಿ ಪ್ರಸಾದದ ಮೂಲಕ ಉತ್ತರ ಪಡೆಯುತ್ತಾರೆ. ಶುಕ್ರವಾರ, ಮಂಗಳವಾರ, ಶ್ರಾವಣ ಮಾಸ, ನವರಾತ್ರಿ, ಕಾರ್ತಿಕ ಮಾಸ ಇಂತಹ ದಿನಗಳಲ್ಲಿ ವಿಶೇಷ ಪೂಜೆ, ಪ್ರಸಾದ ಇರುತ್ತದೆ. ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗಿಯೇ ಇರುತ್ತದೆ. ಸಮಿತಿ ರಚನೆ ಮಾಡಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುತ್ತುಗದ ಮರದಂತೆ ಇನ್ನೊಂದು ಮರ ದೇವಸ್ಥಾನದ ಆವರಣದೊಳಗೆ ಬೇರು ಮೊಳಕೆ ಒಡೆದು ಚಿಗುರಿ ಮರ ಆಗಿದೆ. ಅದಕ್ಕೆ ಕಟ್ಟೆ ನೀರು ಹಾಕಿ ಪೂಜಿಸುತ್ತಾರೆ. ಗೂಬೆ ಕಲ್ಲಮ್ಮ ದೇವಸ್ಥಾನ ಇರುವುದು ಎಂಟಗಾನಹಳ್ಳಿಯೇ. ಇದು ಬೆಂಗಳೂರು ಸಮೀಪ, ನೆಲಮಂಗಲ ತಾಲ್ಲೂಕು, ಕುಣಿಗಲ್ ರಸ್ತೆ, ದೊಡ್ಡಕೆರೆ, ಕಲ್ಲಳ್ಳಿ ಸಮೀಪ. ಗೂಬೆ ಶಕುನಗಳು ಮುಂಜಾನೆ 8 ಗಂಟೆ ಒಳಗೆ ಗೂಬೆ ಮುಖ ನೋಡಿದರೆ ಒಳ್ಳೆಯದು. ಗೂಬೆ ಮುಖ ಬೆಳ್ಳಗೆ ನೋಡುವ ಸಲುವಾಗಿ ಕದ್ದು ಮುಚ್ಚಿ ಹಿಡಿದು ತಂದು ಸಾಕಿರುತ್ತಾರೆ. ಅಪರಾಹ್ನ 12 ಗಂಟೆಯ ನಂತರ ನೋಡಿದರೆ ಅಶುಭ. ಮನೆಯ ಮೇಲೆ ಪದೇ ಬಂದರೆ ಮನೆಗೆ ತೊಂದರೆ. ಗೂಬೆ ಮಾಮೂಲಿ ಕಂದು ಬಣ್ಣ ಹಾಗೂ ಬಿಳಿ ಬಣ್ಣದ ಇರುತ್ತದೆ. ಬಿಳಿ ಗೂಬೆ ಕಂಡರೆ ಪಿತೃಗಳ ಆಶೀರ್ವಾದ ದೊರೆಯುತ್ತಂತೆ. ಸಂಪತ್ತು ತಾನಾಗಿ ಹರಿದು ಬರುತ್ತದೆ. ಪದೇ ಗೂಬೆ ಕಾಣಿಸಿಕೊಂಡರೆ ಹಣ ಬರುತ್ತದೆ. ಹೊರಗೆ ಹೊರಟಾಗ ಕಂಡರೆ ಹಾಗೂ ಬೆಳಗಿನ ಜಾವ ಕಂಡರೆ ಶುಭ ಸಂಕೇತ ದೊರೆತಂತೆ. ಹಿಡಿದ ಕಾರ್ಯಗಳೆಲ್ಲ ಜಯವಾಗುತ್ತದೆ. ಮದುವೆಯಾದ ಹೆಣ್ಣು ಮಕ್ಕಳು ಗೂಬೆಯ ಉಗುರಿನಿಂದ ಕುಂಕುಮ ಇಟ್ಟುಕೊಂಡರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಆ ಉಗುರನ್ನು ಬೇರೆ ಯಾವುದಾದರೂ ಜೊತೆಗೂ ಸೇರಿಸಿದರೆ ಪ್ರತ್ಯೇಕವಾಗಿ ವಸ್ತುದಲ್ಲಿ ಸುತ್ತಿಡಬೇಕು. ಗೂಬೆಗೆ ಇನ್ನೊಂದು ಹೆಸರು ಉಲೂಕ, ಸಂಸ್ಕೃತ ಶಬ್ದ ಎನ್ನುತ್ತಾರೆ. ಉಲೂಕಪತಿ ಒಳ್ಳೆಯ ಸಂಗೀತಗಾರ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇದು ಕೃಪೆ ಆಶಾ ನಾಗಭೂಷಣ್. ಇವತ್ತು ನಾವು ಗೂಬೆ ಲಕ್ಕಮ್ಮನ ಬಗ್ಗೆ ತಿಳ್ಕೊಂಡು, ಎಲ್ಲ ವಾಹನಗಳ ಬಗ್ಗೆ, ದೇವರುಗಳ ವಾಹನಗಳ ಬಗ್ಗೆ ತಿಳ್ಕೊಂಡು ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 2/1/2026 ಶುಕ್ರವಾರ, ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 6:20, ನಕ್ಷತ್ರ ಮೃಗಶಿರ, ರಾತ್ರಿ 8:02, ಮಳೆ ಪೂರ್ವಭಾದ್ರ 2ನೇ ಪಾದ, ರಾಹುಕಾಲ 11 ಗಂಟೆ 1 ನಿಮಿಷದಿಂದ 12 ಗಂಟೆ 27 ನಿಮಿಷ, ಗುಳಿಕ ಕಾಲ 8:09ರಿಂದ 9:35, ಯಮಗಂಟ ಕಾಲ 3:18ರಿಂದ 4:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.